ಎಲ್ರಿಗೂ ನಮಸ್ಕಾರ. ಪೆಟ್ ಇಂಪೋರ್ಟ್ ಲೀಗಾಲಿಟೀಸ್ ಅಲ್ಲಿ ಈ ಒಂದು ಇಂಪಾರ್ಟೆಂಟ್ ಮಾಹಿತಿನ ನೀವು ಮಿಸ್ ಮಾಡ್ಕೊಳ್ಳೇಬಾರ್ದು. ಒಂದು ಪೆಟ್ ನ ಭಾರತ ದೇಶಕ್ಕೆ ಕರ್ಕೊಂಡ್ ಬರ್ಬೇಕಾದ್ರೆ ಸುಮಾರು ಪ್ರೊಸೀಜರ್ಸ್, ಪೇಪರ್ ವರ್ಕ್ಸ್ ಮತ್ತೆ ಅಪ್ರೂವಲ್ಸ್ ರಿಕ್ವೈರ್ಮೆಂಟ್ ಇರುತ್ತೆ. ಈಗಂತೂ ಮಿಡ್ಲ್ ಈಸ್ಟ್ ಅಲ್ಲಿ ವಾರ್ ನಡೀತಿರೋ ಕಾರಣ ಅನೇಕ ಮಂದಿ ಪೆಟ್ ಪೇರೆಂಟ್ಸ್ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಭಾರತ ದೇಶವು ಹ್ಯುಮ್ಯಾನಿಟೇರಿಯನ್ ವ್ಯಾಲ್ಯೂ ಮೇಲೆ ಒಂದು ಹ್ಯೂಜ್ ರಿಲ್ಯಾಕ್ಸೇಷನ್ ತಂದಿದೆ. ಪೆಟ್ ಇಂಪೋರ್ಟ್ ಗೆ ಬೇಕಾಗ್ತಕ್ಕಂತಹ NOC ಈಗ ಕೇವಲ ಒಂದು ವ್ಯಾಕ್ಸಿನೇಷನ್ ರೆಕಾರ್ಡ್ ಇಂದ ನಿಮ್ಗೆ ಸಿಗತ್ತೆ. 2 years ಗಿಂತನೂ ಜಾಸ್ತಿ ನೀವೇನಾದ್ರೂ ಮಿಡ್ಲ್ ಈಸ್ಟ್ ಅಲ್ಲಿ ನೆಲೆಸಿದ್ರೆ ನಿಮಗೆ ಯಾವುದೇ DGFT ಅಪ್ರೂವಲ್ ರಿಕ್ವೈರ್ಮೆಂಟ್ಸ್ ಇರಲ್ಲ. ಆದ್ರೆ ಅದಕ್ಕಿಂತನೂ ಕಮ್ಮಿ ಅವಧಿಯಲ್ಲಿ ನೀವೇನಾದ್ರೂ ಅಲ್ಲಿದ್ರೆ ನಿಮಗೆ DGFT ಅಪ್ರೂವಲ್ ಬೇಕಾಗುತ್ತೆ. ಇದರಲ್ಲಿ ಯಾವುದೇ ಬದಲಾವಣೆಗಳು ಇಲ್ಲ. ಎಕ್ಸ್ಪೋರ್ಟ್ ನೇಷನ್ ಇಂದ ಒಂದು ಪರ್ಮಿಷನ್ ಬೇಕಾಗಿರುತ್ತೆ. ಆದ್ರೆ ಈ ಸಂದರ್ಭದಲ್ಲಿ ಆ ಒಂದು ಪರ್ಮಿಷನ್ ರಿಕ್ವೈರ್ಮೆಂಟ್ ಕೂಡ ನಮ್ಮ ಭಾರತ ಸರ್ಕಾರ ತಡೆ ಹಾಕಿದೆ. ಸೊ ಕೇವಲ ಒಂದು ವ್ಯಾಕ್ಸಿನೇಷನ್ ರೆಕಾರ್ಡ್, ಒಂದು ರೇಬೀಸ್ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಹಾಗೂ ಒಂದು ಹೆಲ್ತ್ ಸರ್ಟಿಫಿಕೇಟ್ ಅಂಡ್ ಐಡೆಂಟಿಫಿಕೇಶನ್ ಮೆಷರ್ ಹೊಂದಿದ್ರೆ ನೀವು ಸುಲಭವಾಗಿ ಮಿಡಲ್ ಈಸ್ಟ್ ಇಂದ ಭಾರತಕ್ಕೆ ರಿಲೊಕೇಟ್ ಮಾಡಬಹುದು. ಇನ್ನು ಪೆಟ್ ಕ್ವಾರಂಟೈನ್ ಮತ್ತು ಸರ್ಟಿಫಿಕೇಶನ್ ಸೇವೆಗಳಲ್ಲಿ ಕೂಡ ರಿಲ್ಯಾಕ್ಸೇಷನ್ ತರಲಾಗಿದೆ. ಈ ಒಂದು ಮಾಹಿತಿನ ನೀವು ಆದಷ್ಟು ಶೇರ್ ಮಾಡೋದ್ರಿಂದ ಅಲ್ಲಿ ಅಬ್ಯಾಂಡನ್ ಆಗುವಂತಹ ಪೆಟ್ಸ್ ನ ಸಂಖ್ಯೆನ ನೀವು ಕಡಿಮೆ ಮಾಡಬಹುದು.